ಅವಳ ಅಂದಾನ ಕುರಿತೆ ಮನಸ್ಸು ಬರೆದಂತ ಗೀತೆ ಬಳಿಗೆ ನೀ ಬಂದು ಕೇಳಬಾರದೆ ಇನ್ನು ಎಂದು ನೇರಳ ಹಾಗೆ ನಾನು ಇವಳ. ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ವಿರಾಟ್ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫಸ್ಟ್ ಎವರ್ ವ್ಲಾಗ್ ಇನ್ ಯೂಟ್ಯೂಬ್. ಸೊ ಐ ಹೋಪ್ ನಿಮ್ಮ ಎಲ್ಲ ಸಪೋರ್ಟ್ ನನಗೆ ಸಿಗುತ್ತೆ ಅಂತ, ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮೀ. ಸೊ ನನ್ನ ಹೆಸರು ಕಾವ್ಯ ಆ್ಯಂಡ್ ಐ ಟಿ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಬ್ಯಾಂಗ್ಳೂರು ಹುಡುಗಿ ಅಷ್ಟೇ ಗೈಸ್. ಏನು ಅಂತ ಅಂದರೆ ಇವತ್ತು ನನ್ನ ಫ್ರೆಂಡಿನ ಅಣ್ಣನ ಮದುವೆ ಬ್ಯಾಂಗ್ಳೂರು ಅಲ್ಲೇ. ಸೊ ಅದಕ್ಕೆ ಹೋಗ್ಲಿಕ್ಕೋಸ್ಕರ ನಾನು ಇಷ್ಟು ಚೆಂದ ರೆಡಿಯಾಗಿದ್ದೀನಿ ಗೈಸ್. ಸೊ ಏನು ಅಂತ ಅಂದರೆ ಇದಕ್ಕಿಂತ ಹಿಂದೆ 2 ದಿವಸ ಹಲ್ದಿ ಆ್ಯಂಡ್ ಎಂಗೇಜ್ಮೆಂಟ್ ಇತ್ತು. ಅದು 2 ವೀಡಿಯೋ ಕ್ಲಿಪ್ಪಿಂಗ್ಸ್ನು ಹಾಕ್ತೇನೆ, ಪ್ಲೀಸ್ ಡೂ ವಾಚ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಇವತ್ತು ರಿಸೆಪ್ಷನ್ ಇದೆ ಆ್ಯಂಡ್ ನಾಳೆ ಮದುವೆ ಇದೆ. ಈ 2 ದಿವಸದ್ದು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ಡೂ ವಾಚ್ ಆ್ಯಂಡ್ ಚೆನ್ನಾಗಿದ್ದರೆ ಲೈಕ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಸೊ ಹಾಯ್ ಗೈಸ್, ಇವತ್ತು ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. 3 o'clock ಅವ್ರ ಮನೆ ಹತ್ರ ಇರುವಂತೆ ಅಂದರು. ನಾನು 3 o'clock ನಮ್ಮ ಮನೆಯೇ ಬಿಟ್ಟಿದ್ದೀನಿ. ಸೊ ನೋಡುವ, ಲೆಟ್ಸ್ ಗೋ ಗೈಸ್. ನಮ್ಮನ್ನ 3 ಗಂಟೆಗೆ ರೆಡಿ ಆಗಿಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ 4:30 ಆಗ್ತಾಯಿದೆ. ಎಷ್ಟು ಟೈಮು? ಆಲ್ಮೋಸ್ಟ್ ಒಂದು 4 o'clock ಆಗ್ತಾಯಿದೆ ಗೈಸ್. ಇವ್ರು ನೋಡಿ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಇದು ಇವ್ರ ಪಾಪು. ಐಸ್ ಕ್ರೀಮ್ ತೊಗೊಂಡೋಗೋಣ, ಬರೋ ಐಸ್ ಕ್ರೀಮ್ ತೊಗೊಳ್ಳೋಣ. ಮೇಡಮ್ ಇಲ್ಲಿ ಏನಾದರೂ ಮಾತಾಡಿ ಮೇಡಮ್, ನಮ್ಮ ಬ್ಲಾಗ್ಗೆ ಯಾಕೆ ಆ ಕಡೆನೇ ತಿರ್ಕೊಂಡಿದ್ದೀರಿ ಮೇಡಮ್? ಅವ್ರಿಗೆ ಸ್ವಲ್ಪ ಕ್ಯಾಮ್ರಾ ಶೈ ಗೈಸ್, ಅದಕ್ಕೋಸ್ಕರ. ಎಲ್ಲಿ ತಂದಿದ್ದಾರೆ? ತಂದಿಲ್ಲ ಪಪ್ಪ, ತಂದಿದ್ದಲ್ಲ. ನಾವು ಹೋಗಿ ಇವಾಗ ತೊಗೊಬರೋಣ ಐಸ್ ಕ್ರೀಮು. ಇಬ್ರು ಹೋಗ್ಬಿಟ್ಟು, ಯಾವ ಐಸ್ ಕ್ರೀಮ್ ಇಷ್ಟ ನಿನಗೆ? ಚಾಕ್ಲೇಟ್ ಇಷ್ಟನಾ? ಮ್ಯಾಚ್ ಆಗ್ತೈತೆ ನಿನ್ಗೆ ಅದೇ ಸೆಟ್. ಬೇರೆ ಹಾಕಿದ್ರು ಮ್ಯಾಚ್ ಆಗಲ್ಲ. ಫೈನಲಿ ಎಲ್ಲ ರೆಡಿಯಾಗಿ ಎಂಗೇಜ್ಮೆಂಟ್ ಲೊಕೇಶನ್ಗೆ ಹೊರಟಿದ್ದೀವಿ. ಎಸ್ ಗೈಸ್, ಇವರೇ ನೋಡಿ ಮದುವೆ ಗಂಡು. ಹೇಗೆ ಅನಿಸ್ತಾ ಇದೆ? ಮದುವೆ ಆಗ್ತಾ ಇದ್ದೀರಲ್ಲ? ಚೆನ್ನಾಗಿ ಅನಿಸ್ತೈತೆ. ಸೀರಿಯಸ್ ಆಗಿ ಹೇಳಿ ಹೇಗೆ? ಇವ್ರದ್ದು ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು ನಾನು. ಹೌದು, ಹೇಳಿ. ವ್ಲಾಗಲ್ಲಿ ಮಾಡ್ಕೊಂಡು ವ್ಲಾಗಲ್ಲಿ ಹಾಕಿಲ್ಲ ಅಂದ್ರೆ ಹೆಂಗೆ? ಏನಾದ್ರೂ ಹೇಳಿ. ನೀನ್ ಏನ್ ಕೇಳ್ತಾ ಇಲ್ವಲ್ಲ? ಹೇಗೆ ಅನಿಸ್ತಾ ಇದೆ ನಿಮ್ಮ ಹುಡುಗಿ ಬಗ್ಗೆ ಹೇಳಿ. ಮ್ಯಾಕ್ಸಿಮಮ್ 500 ಟ್ಯಾಬ್ಲೆಟ್ ಕೊಡಿ, ತಲೆನೋವು ತಲೆನೋವು ಕೇಳಿದ್ದು ನಿದ್ದೆ ಮಾಡಬಾರ್ದು ಅಂತ. ಎಂಗೇಜ್ಮೆಂಟ್ಗೆ ಇಲ್ಲ, ಇಲ್ಲಿ ಬರ್ಬೇಕಾದ್ರೆ ಮುಂಚೆ 10 ನಿಮಿಷ ಮುಂಚೆ ಎದ್ದು ರೆಡಿ ಆಗಿರೋದು ಅಷ್ಟೇ. ಅದಕ್ಕಿಂತ ಮುಂಚೆ ಮಲ್ಗೆ ಇದ್ದಾರೆ. ಅಲ್ಲ, ಇಲ್ಲಿ ಬರ್ಲಿಕ್ಕೆ 10 ನಿಮಿಷ ಆಯ್ತಲ್ಲ, ಆವಾಗಲೇ ಎದ್ದು ರೆಡಿ ಆಗಿದ್ದೀವ್ರು. ಸ್ನಾನ ಮಾಡ್ಕೊಂಡು ಅದುವರೆಗೂ ಮಲಗಿದ್ರು. ಅಕ್ಕ ನೋಡು ಗೈಸ್, ಇವಳು ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡು ರಮ್ಯಾ. ಚಡ್ಡಿ ದೋಸ್ತ ಅಂತ ಹೇಳೋಕ್ಕಾಗಲ್ಲ, ಸ್ಕೂಲ್ ಯೂನಿಫಾರ್ಮ್ ದೋಸ್ತು. ಹೇಳು, ನಿಮ್ಮ ಅಣ್ಣನ ಮದುವೆ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಖುಷಿ ಅನ್ನಿಸ್ತಾ ಇದೆ. ಲಾಸ್ಟ್ ಮದುವೆ ನಮ್ಮ ಮನೇಲಿ. ತಂಗಿ ನಿಶಾ, ರಕ್ಷಾ ಫ್ರೆಂಡ್. ಅವರು ರಕ್ಷಾ, ನೀವು ರಕ್ಷನಾ? ನಿಶಾನಾ? ಸೊ ಅಷ್ಟೇ ಗೈಸ್, ಮತ್ತೆ ಸಿಗುವ. ಫ್ರೆಂಡ್ ನಿಶಾ. ನಿಶಾ ಅದಕ್ಕೆ ಫುಲ್ ಜಗಳ ಆಗ್ಬಿಟ್ಟಿದೆ. ಮತ್ತೆ ನೀವು ಸ್ಟಾರ್ಟ್ ಮಾಡ್ಬಿಡಿ.
ಸೊ ನೆಕ್ಸ್ಟ್ ಹಾಗೆ ಸ್ವಲ್ಪ ರೀಲ್ಸ್ ಮಾಡುವ ಅಂತ ಕರ್ಕೊಂಡು ಬಂದೆ. ಸೊ ಆದರೆ ನೋಡಿ ಅವ್ರ ಹಸ್ಬೆಂಡ್ಗೆ ಹಾಕೊಂಡು ಹೊಡಿತಾ ಇದ್ದಾಳೆ ಅಷ್ಟೇ ಅವಳು. ಸೊ ಹಾಗೆ ನಾನು ಮತ್ತು ಅವಳು ಒಂದು ರೀಲ್ಸ್ ಮಾಡಿದ್ದೀವಿ. ಸೊ ಈ ರೀಲ್ಸ್ ನಿಮಗೆ ಇನ್ಸ್ಟಾಗ್ರಾಮ್ ಸಿಗುತ್ತೆ. ಸೊ ಪ್ಲೀಸ್ ಡೂ ಚೆಕ್ಔಟ್ ಆ್ಯಂಡ್ ಪ್ಲೀಸ್ ಡೂ ಲೈಕ್ ರೀಲ್ಸ್. ಹಿರಿಯರ ಹೃದಯವು ಹನಿಯುವ ಸಮಯ, ಹರಿಯದ ಕಂಗಳು ಅರಳುವ ಸಮಯ, ಕೈಯಲ್ಲಿರಲು ಮಾಲೆ ಕಣ್ಣಿನಲ್ಲಿ ಪ್ರಾಣ. ಗೈಸ್ ಇವನ್ ಚೋಟು ಅಂತೂ ಅವ್ರ ಮಮ್ಮಿ ಡ್ಯಾಡಿ ಬಿಟ್ಟು ಬರಲ್ಲ, ಯಾರ ಹತ್ರನೂ ಬರಲ್ಲ. ಸೊ ನೋಡಿ ಅವ್ರ ಡ್ಯಾಡಿ ಎತ್ಕೊಂಡಿದ್ದಾಳೆ, ಅವ್ರ ಮಮ್ಮಿ ಇಲ್ಲಿ ಪಾಪ ನಿಂತ್ಕೊಂಡಿದ್ದಾಳೆ. ನನ್ನ ಎಂಗೇಜ್ಮೆಂಟ್ ಎಲ್ಲ ಮುಗಿಸಿ ಇವತ್ತು ಹಲ್ದಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಗೈಸ್. ಸೊ ಇವತ್ತು ಆ್ಯಕ್ಚುಲಿ ತುಂಬ ಲೇಟ್ ಆಗಿಬಿಟ್ಟಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅನಿಸುತ್ತೆ. ನೋಡುವ, ಲೆಟ್ಸ್ ಗೋ. ಸೊ ಹಳದಿ ಎಲ್ಲ ಮುಗಿಸಿ ಆರಾಮಾಗಿ ಕುತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ದು. ಗರ್ಲ್ಸಲ್ಲೇ ಇರುತ್ತಲ್ಲ ಗೈಸ್, ಹಾಗೆ ಮಾತಾಡೋದು. ಸೊ ಹಾಗೆ ಮಾತಾಡ್ತಾ ಇದ್ವಿ. ಹಾಯ್ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಗೈಸ್. ಲೈಕ್ ಶೇರ್ ಸಬ್ಸ್ಕ್ರೈಬ್. ರಮ್ಯಾನ್ ಫಸ್ಟ್ ಕೇಳೋಣ. ಏನು ರಮ್ಯಾ ಹೇಳಿದ್ಲು, ನೀವು ಹೇಳಿ ಆಂಟಿ. ಮದುವೆ ಬಗ್ಗೆ ಹೇಗೆ ಅನಿಸ್ತಾ ಇದೆ? ನಮ್ಮ ಅಣ್ಣನ ಮದುವೆ ಹೆಂಗ್ ಅನಿಸ್ತಿದೆ? ಬಟ್ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ, ತುಂಬಾ ಖುಷಿ ಇದೆ, ತುಂಬಾ ಚೆನ್ನಾಗಿದೆ, ತುಂಬಾ ಗಾಸಿಪ್ ಮಾಡ್ತಾ ಇದ್ದೀವಿ. ತುಂಬಾ ಗಾಸಿಪ್ ಮಾಡ್ತಾ ಇದೀವಿ. ಇನ್ನು ರಿಸೆಪ್ಷನ್ ನೋಡ್ಬೇಕು, ಇನ್ನು ಮದುವೆ ನೋಡ್ಬೇಕು. ಇನ್ನು gossip. ಇವತ್ತಂತೂ ತುಂಬಾ ಚೆನ್ನಾಗಿತ್ತು, ಎಲ್ಲ ತುಂಬಾ ಚೆನ್ನಾಗಾಯ್ತು. ನೀವು ಹೇಳಿ ಆಂಟಿ. ನನ್ನ ಮಗನ ಮದುವೆ ನಾನು ತುಂಬಾ ಸಂತೋಷವಾಗಿದ್ದೀನಿ. ನನ್ನ ಮೊಮ್ಮಕ್ಕಳು ಹೆಣ್ಮಕ್ಳು ಎಲ್ಲರೂ ನನ್ನ ಜೊತೆಗಿದ್ದಾರೆ. ಅವ್ರ ಅಣ್ಣನ ಮದುವೆ ಖುಷಿಯಿಂದ ಮಾಡ್ತಾ ಇದ್ದಾರೆ, ಅದೇ ಸಂತೋಷ ನನಗೆ. ಸೊ ನೆಕ್ಸ್ಟ್ ಮೆಹಂದಿ ಅವ್ರು ಬಂದರು ಗೈಸ್. ಸೊ ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನನಗೆ 3 o'clock ಲಾಗಿನ್ ಇದೆ, ಬಟ್ ಸ್ಟಿಲ್ ಹಾಕ್ಸ್ಕೊತಾ ಇದ್ದೀನಿ. ಡ್ರೈ ಆದಮೇಲೆ ಯೂಸ್ ಮಾಡ್ಬೋದು ಅಂತ. ಸೊ ಲಾಸ್ಟಲ್ಲಿ ಪಿಕ್ ಹಾಕ್ತೇನೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಮೆಹಂದಿ. ಬಟ್ ಎಲ್ಲರದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಗೈಸ್. ಸೊ ಗೈಸ್ ಇವತ್ತು ರಿಸೆಪ್ಷನ್ ಇದೆ, ಸೊ ಅದಕ್ಕೋಸ್ಕರ ಹೊರಟಿದ್ದೀನಿ ರೆಡಿಯಾಗಿ. ಸೊ ಕಮೆಂಟಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಲೇಟಾಗಿ ಬಿಟ್ಟಿದ್ದೆ ಅನಿಸುತ್ತೆ ಗೈಸ್. ನೋಡ್ಬೋದು ಎಷ್ಟು ಚೆಂದ ಡೆಕೋರೇಷನ್ ಮಾಡಿಸಿದ್ದಾರೆ. ಸೊ ಬೇಗನೆ ರೀಚ್ ಆಗಿದ್ದೀನಿ ಆ್ಯಕ್ಚುಲಿ ಇವತ್ತು. ನನ್ನ ಹೃದಯನ ನಿಂಗೆ ಅಡಮಾನ ಇಡಲು ಓಡೋಡಿ ನಾ ಬಂದನ, ನನ್ನ ವರದಾನ ನನ್ನ ಬಹುಮಾನ, ನನ್ನ ಖುಷಿಗೆಲ್ಲ ನೀ ಕಾರಣ. ಸೊ ಗೈಸ್ ನನ್ನನ್ನು ಗಿಫ್ಟ್ ತೊಗೊಳ್ಲಿಕ್ಕೆ ಹಿಂದೆಗಡೆ ಹಾಕ್ಬಿಟ್ಟಿದ್ದಾರೆ ಗಾಯ್ಸ್. ಬಟ್ ಇವ್ರ ಅಕ್ಕಂಗೂ ನಾನೇ ಗಿಫ್ಟ್ ತೊಗೊಳ್ಳೋಕೆ ಹಿಂದೆಗಡೆ ನಿಂತ್ಕೊಂಡಿದ್ದೆ. ಸೊ ಇವ್ರ ಅಣ್ಣಂಗೂ ನಾನೇ ನಿಂತ್ಕೊಂಡಿದ್ದೀನಿ. ಎಸ್ ಕಾಲು ನೋಯ್ತಾಯಿತ್ತು ಅಂತ ಗೈಸ್ ಸ್ವಲ್ಪ ಕೆಳಗಡೆ ಬಂದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಇದ್ದಾಳೆ. ಸಬ್ಸ್ಕ್ರೈಬ್ ಮಾಡಿ. ಇಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಗೈಸ್. ಸೊ ಅದಕ್ಕೆ ನಾನು ನಮ್ಮ ಫ್ಯಾಮಿಲಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ಊಟ ಮಾಡ್ಲಿಕ್ಕೆ ಬಂದುಬಿಟ್ಟಿದ್ದೆ ಗೈಸ್. ಅಷ್ಟೇ, ಊಟ ಎಲ್ಲ ಸಖತ್ತಾಗಿದೆ ಗೈಸ್. ಸೊ ಗೈಸ್ ನಿಮಗೆ ಒಂದು ನನ್ನ ಫ್ರೆಂಡ್ನ ತೋರಿಸ್ತೀನಿ. ಸೊ ನನ್ನ ಫ್ರೆಂಡು ಆ್ಯಕ್ಚುಲಿ ನಾವಿಬ್ರು ಫ್ರೆಂಡು. ಸೊ ಅವ್ರು ಇವಾಗ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಆದರೆ ಫೋಟೋಶೂಟ್ಗೆ ಸಿಗಾಕೊಂಡಿರೋರು ಸುಮಿತ್ ಯಾರು ಅಂತ ಹೇಳ್ತೀನಿ ಬನ್ನಿ ಗೈಸ್. ಬಾಬಾ ಗೈಸ್ ಇವನು ಸುಮಿತ್ ಸಿಗಾಕೊಂಡ್ಬಿಟ್ಟಿದ್ದಾನೆ ಗೈಸ್ ಫೋಟೋಗೆ. ಫೋಟೋಗ್ರಾಫರ್ ಮುಸ್ತಫಾ ನೋಡಿ. ಓಕೆ ಗೈಸ್ ಇವಾಗ ಫೋಟೋಶೂಟ್ ಎಲ್ಲ ಆಗಿ ಆಲ್ಮೋಸ್ಟ್ 11:30 ಆಗ್ತಾ ಬರ್ತಾ ಇದೆ. ಆದ್ರೂ ನಮ್ಮ ಗರ್ಲ್ಸ್ ಇನ್ನೂ ಫೋಟೋಸ್ ಮುಗ್ದಿಲ್ಲ ನೋಡಿ ಗೈಸ್. ಓಕೆ ಗೈಸ್ ಅವಾಗಿಂದ ಮುಸ್ತಫಾ ನನ್ನ ಫೋಟೋ ಶೂಟ್ ಮಾಡಿದ್ದೆ ಇವನೇ ಗೈಸ್. ಓಕೆ ಗೈಸ್ ಮತ್ತೆ ಸಿಗು. ಸೊ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಗೈಸ್. ಆಲ್ಮೋಸ್ಟ್ 12 ಆಗಿದೆ ಗೈಸ್. ಮದುವೆಗಂತೂ ಸಿಕ್ಕಾಪಟ್ಟೆ ಲೇಟಾಗಿ ಬಂದುಬಿಟ್ಟಿದ್ದೀವಿ, ತಾಳಿ ಕಟ್ ಆಗೇ ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಊಟಕ್ಕೆ ಬಂದುಬಿಟ್ಟು
ಮಾಲೆ ಕಣ್ಣಿನಲ್ಲಿ ಪ್ರಾಣ ತೆರೆಯೊಂದು ಸರಿದಾಗ ಸಂಜೀವನ. ಗೈಸ್ ಚೋಟುವಿಂದ ಒಂದು ಹಗ್ಗು ಒಂದು ಕಿಸ್ ತೊಗೋಬೇಕು ಅಂದರೆ ನಾನು ಎಷ್ಟು ಸರ್ಕಸ್ ಮಾಡಬೇಕು ಗೈಸ್. ಸೊ ಇದ್ರದ್ದು ಫುಲ್ ವಿಡಿಯೋ ಆ್ಯಂಡ್ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಪ್ಲೀಸ್ ಕೊಡು. ನಾನು ಕೊಡ್ಲಾ? ಸ್ಮೆಲ್ ಮಾಡು. ಐ ಲವ್ ಯು. ಐ ಲವ್ ಯು. ಸೊ ಗೈಸ್ ಚೋಟು ಜೊತೆ ಆಟ ಆಡಿ ಎಲ್ಲ ಮುಗಿಸ್ಕೊಂಡು ಮದುವೆ ಎಲ್ಲ ಕಂಪ್ಲೀಟಾಗಿ ಮುಗೀತು. ಸೊ ಸುಸ್ತಾಗಿತ್ತು ಅಂತ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಈವೆಂಟ್ಸ್ ಮದುವೆಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಗೈಸ್. ಮನೆಗೆ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಒಂದು ನಿದ್ದೆ ಮಾಡಿ ಇದ್ದೆ. ತಲೆ ಅಂತೂ ಸಿಕ್ಕಾಪಟ್ಟೆ ನೋಯ್ತಾ ಇದೆ. ಓಕೆ ಫೈನ್. ಆ್ಯಂಡ್ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಶೇರ್ ಮೈ ವಿಡಿಯೋಸ್. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್.